ಒಲ್ಲದ ಮನಸ್ಸಿನಿಂದಲೇ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಅವರು ರಿಸೈನ್ ಮಾಡಿದ್ದಾರೆ. ಬಹಳ ಬಲವಂತದಿಂದಲೇ ಅವರ ಕೈಯಿಂದ ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ಅಧಿಕೃತವಾಗಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 3-4 ದಿನಗಳಿಂದಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ನಡೀತಾ ಇತ್ತು ಮತ್ತು ಚರ್ಚೆಗಳು ನಡೀತಾ ಇತ್ತು. ಆದರೆ ಫೈನಲಿ ಈಗ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಮನವರಿಕೆ ಮಾಡಿದ ನಂತರ ಈಗ ಬಸವರಾಜ ಹೊರಟ್ಟಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಹಂಗಾಮಿ ಸಭಾಪತಿ ಅಂದ್ರೆ ನೆಕ್ಸ್ಟ್ ಸಭಾಪತಿಯ ಆಯ್ಕೆ ಆಗುವವರೆಗೂ ಸಹ ಅವರು ಹಂಗಾಮಿ ಸಭಾಪತಿಗಳಾಗಿ ಮುಂದುವರಿತಾರೆ. ಬಸವರಾಜ ಹೊರಟ್ಟಿಯವರು ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಂಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನೋಡಿ, ಸಿದ್ದರಾಮಯ್ಯನವರ ಅವಧಿಯಲ್ಲೇ ಬಸವರಾಜ ಹೊರಟ್ಟಿಯವರನ್ನ ಪದಚ್ಯುತಗೊಳಿಸಬಹುದಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ಕೆ ಮುಂದಾಗಲಿಲ್ಲ. ಬದಲಾಗಿ ಅವರನ್ನು ಕಂಟಿನ್ಯೂ ಮಾಡಿದರು. ಬಿಕಾಸ್ ಅವರು ಸೀನಿಯರ್ ಲೀಡರ್ ಇದ್ದಾರೆ. ಪರಿಷತ್ ಬುದ್ಧಿವಂತರ ಚಾವಡಿ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ತುಂಬ ತಿಳ್ಕೊಂಡಿರ್ತಕ್ಕಂಥವರು ಸಭಾಪತಿಗಳ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಆ ಒಂದು ಸದನಕ್ಕೂ ಒಂದು ಘನತೆ ಮತ್ತು ಗೌರವ ಇರುತ್ತೆ ಅನ್ನುವ ರೀತಿಯಾದಂತಹ ಒಂದು ಭಾವನೆಯಿಂದ ಬಸವರಾಜ ಹೊರಟ್ಟಿಯವರನ್ನೇ ಮುಂದುವರಿಸಲಾಗಿತ್ತು. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಲೀಂ ಅಹಮದ್ ಅವರ ಹೆಸರನ್ನು ಸೂಚಿಸಿರುವಂತಹ ಹಿನ್ನೆಲೆಯಲ್ಲಿ ಬಸವರಾಜ ಹೊರಟ್ಟಿಯವರನ್ನ ಈಗ ಆ ಸ್ಥಾನದಿಂದ ಅವರು ಆ ಸ್ಥಾನವನ್ನು ಬಿಡಬೇಕು ಅಂತ ಮನವೊಲಿಕೆ ಪ್ರಯತ್ನಗಳು ನಡೀತು. ಅದರ ಫಲವಾಗಿ ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ರಾಜೀನಾಮೆಯ ಬಳಿಕ ಬಸವರಾಜ ಹೊರಟ್ಟಿಯವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ತುಂಬಾ ಕುತೂಹಲಕ್ಕೆ ಕಾರಣ ಆಗಿತ್ತು ಬಸವರಾಜ ಹೊರಟ್ಟಿಯವರು ಏನು ಹೇಳ್ಬೋದು ರಾಜೀನಾಮೆಯನ್ನು ಕೊಟ್ಟ ಬಳಿಕ ಅಂತ. ಸಿಎಂ ಜೊತೆ ಚರ್ಚಿಸಿದೆ, ಇವತ್ತೇ ರಾಜೀನಾಮೆಯನ್ನು ಕೊಡಿ ಅಂದ್ರು. ಸೊ ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದೀನಿ. ಇದು ಬಸವರಾಜ ಹೊರಟ್ಟಿಯವರು ಆಡಿರ್ತಕ್ಕಂಥ ಮಾತು. ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದೆ, ಅವರು ಇವತ್ತೇ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದೀನಿ ಅಂತ. ಆಕ್ಚುಲಿ ವೀಕ್ಷಕರೇ, ನಿನ್ನೆ ಒಂದು ಸುದ್ದಿ ಇತ್ತು, 14ನೇ ತಾರೀಕು ರಾಜೀನಾಮೆ ಕೊಡ್ತಾರೆ ಅಂತ ಇತ್ತು. 13ರಿಂದ ಅಧಿವೇಶನ ಆರಂಭ ಆಗುತ್ತೆ. 14ನೇ ತಾರೀಕು ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಅಂತ. ಈಗ ನಾನು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅವಿಶ್ವಾಸ ಮಂಡಿಸ್ತಾರೆ, ಹಂಗಾಮಿ ಸಭಾಪತಿ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಅಂತ ಈ ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಇನ್ನು ಬಸವರಾಜ ಹೊರಟ್ಟಿಯವರನ್ನ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ. ಹಾಗಾದ್ರೆ ಬಸವರಾಜ ಹೊರಟ್ಟಿಯವರು ಏನು ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಸವರಾಜ ಹೊರಟ್ಟಿಯವರು ಇದ್ದಾರೆ. ಮಾತನಾಡಿಸಿ ಸರ್, ಇವತ್ತು ರಾಜೀನಾಮೆ ಕೊಟ್ರಿ ಸರ್ ತಮ್ಮ ಸಭಾಪತಿ ಹುದ್ದೆಗೆ. ಆ ಕ್ಷಣಗಳು ತಮ್ಗೆ ಏನು ಅನ್ನಿಸ್ತು ಸರ್, ಕೊನೆಯ ಕ್ಷಣಗಳು? ನಾನು 24ನೇ ತಾರೀಕಿನ ದಿವಸ 14ನೇ ಸದನದಲ್ಲಿ ಎಲ್ಲರಿಗೂ ಒಂದು ಕೃತಜ್ಞತೆ ಹೇಳಿ ರಾಜೀನಾಮೆ ಕೊಡುವಂತ ತೀರ್ಮಾನ ಮಾಡಿ ಮಾಧ್ಯಮದವ್ರಿಗೆ ಹೇಳಿದ್ನಿ ಮತ್ತು ಮುಖ್ಯಮಂತ್ರಿಗೆ ಹೇಳಿದ್ನಿ. ಅವರು ಹರೀಶ್ ಇವರಿಗೆ ಯಾರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳಿದ್ನಿ, ಎಲ್ಲರಿಗೂ ಹೇಳಿದ್ನಿ. ಇವತ್ತು ದಿಢೀರ್ನೆ ಬಂದು ಮತ್ತೆ ರಾಜೀನಾಮೆ ಕೊಡಂತ ಇಲ್ಲಿ ಕೇಳಿದ್ರು. ಕೊಡಂದ ರಾಜೀನಾಮೆ ಕೊಟ್ಟೆ ಇಲ್ಲಿ. ಮತ್ತೆ ಅವ್ರು ಮತ್ತೆ ಕೇಳಿದ್ರು, ಇಲ್ಲೇ ಕೊಡೋಣ, 14ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ನಂತೆ. ಇಲ್ಲ ಈಗ ಕೊಡ್ರಿ ಅಂತ ಕೊಟ್ಟೆ. ಮತ್ತೆ ಸ್ಪೀಕರು ಮತ್ತೆ ಸಭಾಪತಿ ಹುದ್ದೆಗಳು ಪಕ್ಷೇತರವಾಗಿರ್ಬೇಕು, ಪಕ್ಷಾತೀತವಾಗಿರ್ಬೇಕು ಅಂತ ವಾಡಿಕೆ ನಡ್ಕೊಂಡ್ ಬಂದಿದೆ ಸಂಪ್ರದಾಯ. ಆದ್ರೆ ತಮ್ಮ ರಾಜೀನಾಮೆಯನ್ನ ಬಲವಂತ ಪಡ್ಕೊಂಡ್ರು ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಏನು ಮಾಡೋಕ್ಕಾಗಿಲ್ಲ. ಅದು ನಾ ಏನು ಮಾಡೋದಂದ್ರೆ, ಯಾವಾಗಾದರೂ ಸಭಾಪತಿಗಳನ್ನ ಸ್ಪೀಕರ್ನ ರಾಜೀನಾಮೆ ಕೇಳುವಂಥ ಅಧಿಕಾರ ಯಾರಿಗೆ ಹೌಸ್ ಬಿಟ್ರೆ ಹೌಸ್ನಾಗ ಕೇಳಬೇಕು. ಬಟ್ ಏನು ಮಾಡೋದು, ಈಗಿನ ಕಾಲ ರಾಜಕೀಯ ಹಂಗೈತಿ. ಅವ್ರು ಕೇಳಬಾರ್ದು ಅಂತ ನಂದು ವೈಯಕ್ತಿಕ ಅಭಿಪ್ರಾಯ. ಕೇಳಿದರು, ಹಿಂದೆ 2 ಸರಿ ಫೋನ್ ಮಾಡಿದ್ರು ರಾಜೀನಾಮೆ ಕೊಡುತ್ತೆ. ಇವತ್ತು ಬಂದು ಕೇಳಿದ್ರು, ಮತ್ತು ಅನಿವಾರ್ಯ ನಾ ಏನು ಮಾತಾಡಲಿಲ್ಲ, ರಾಜೀನಾಮೆ ಕೊಟ್ಟೆ. ಏನ್ ಸರ್, ಮುಖ್ಯಮಂತ್ರಿಗಳು ತಮ್ಮ ಜೊತೆ ಏನು ಕಾನ್ವರ್ಸೇಷನ್ ನಡೆಸಿದ್ರು? ಯಾವ ಕಾರಣಕ್ಕೋಸ್ಕರ ನೀವು ಕೊಡಿ ಅಂತ ಏನಾದರೂ ರೀಸನ್ ಹೇಳಿದ್ರೆ ಸರ್? ಏನು ಮಾತಾಡಲಿಲ್ಲ, ರಾಜೀನಾಮೆ ಕೊಡಿ ಇವತ್ತಂದ್ರು. ನಾ ಏನು ಮಾತಾಡಲಿಲ್ಲ, ಕೊಟ್ಟೆ ಅಷ್ಟೇ. ಈಗ ನೀವು ಅತಿ ಹೆಚ್ಚು ಗೆಲುವನ್ನ ಸಾಧಿಸಿರ ಅಂತ ರಾಜಕಾರಣಿ ಸರ್ ವಿಧಾನ ಪರಿಷತ್ನಲ್ಲಿ. ಈಗ ವಾಟ್ ನೆಕ್ಸ್ಟ್ ಸರ್? ಈಗ ಸಭಾಪತಿ ಹುದ್ದೆಯಿಂದ ತೆರವಾಗಿದ್ರ? ಕಾನ್ಫಿಡೆನ್ಸ್ ಐತಿ, ಇನ್ನೂ 2 ವರ್ಷ ಪೀರಿಯಡ್ ಐತಿ ನಂದು. ಹೋಗ್ತೀನಿ, ಅಡ್ಡಾಡ್ತೀನಿ, ಕೆಲಸ ಮಾಡ್ತೀನಿ, ಸಾರ್ವಜನಿಕರ ಕೆಲಸ ಮಾಡುವಂತ ಇನ್ನೂ ಬೇಕಾದ ಅವಕಾಶ ಮಾಡ್ತೀನಿ ಸರ್. ಈಗ ಸಭಾಪತಿ ಇದರಲ್ಲಿ ನೀವು ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ಸದನದಲ್ಲಿ ಸಾಕಷ್ಟು ಘಟನೆಗಳು ನಡೆದವು ಸರ್. ಇವತ್ತಿನ ಒಂದು ಜನರೇಷನ್ಗೆ ಏನು ಮೆಸೇಜ್ ಹೇಳ್ತೀರಿ ಸರ್ ಕೊನೆಯದಾಗಿ? ಏನಿಲ್ಲ, ಇದು ಹಿರಿಯರ ಮನೆ, ಚಿಂತಕರ ಚಾವಡಿ. ಇಲ್ಲಿ ಬರೋರೆಲ್ಲ ಸ್ವಲ್ಪ ನಯ ವಿನಯ ಸ್ಟಡಿ ಮಾಡ್ಕೊಂಡ್ಬರ್ಬೇಕು, ಇದರ ಗಣತಿಗೆ ಅವರು ಹೆಚ್ಚಿಸಬೇಕು ಅಂಥ ಶಾಸಕರೆಲ್ಲ ನಾನು ಅವರಿಗೆಲ್ಲ ಹೇಳ್ತಿದ್ದೆ, ಟ್ರೈನಿಂಗ್ನು ಕೊಡಿಸಿದ್ದು ನಾನು. ಅದೇ ಇದೊಂದು ಹಿರಿಯರ ಮನೆ ಇರೋದ್ರಿಂದ ಎಲ್ಲರೂ
ಭಾಳ ಡೀಸೆಂಟಾಗಿ ನಡ್ಕೊಳ್ಬೇಕಾದ ಕರ್ತವ್ಯ. ಆ ರೀತಿ ನಡ್ಕೊಳ್ರಿ ಅಂತೇಳಿ ಒಂದು ವಿನಂತಿಯನ್ನು ಮಾಡ್ತೀನಿ ಅವ್ರು. ಹಿಂದೆ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು, ಆದರೆ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಇರೋದ್ರಿಂದ ಹೊರಟ್ಟಿ ಮತ್ತೆ ಸಿದ್ದರಾಮಯ್ಯನವರ ಬಾಂಡಿಂಗು ಅವತ್ತು ಸಭಾಪತಿ ಸ್ಥಾನದಲ್ಲಿ ಮುಂದುವರಿಸಿತ್ತು ಅಂತ ಹೇಳ್ತಾರೆ ಸರ್. ಇಲ್ಲ ನನಗೆ ಯಾರೂ ರಾಜೀನಾಮೆ ಕೇಳಿಲ್ಲ ಅವಾಗ. ಅದೇನೋ ಅವ್ವಾಪ ಯಾರು ರಾಜೀನಾಮೆ ಕೇಳಿಲ್ಲ. ಇಲ್ಲ ಅವ್ರೇನು ವರ್ಷಿಲ್ಲ, ರಾಜೀನಾಮೆ ಯಾರು ಕೇಳಿಲ್ಲ. ಆಟೋಮೆಟಿಕ್ಲಿ ಹಂಗ ಬಂದಿತ್ತು, ಹಂಗ ನಡೆದಿತ್ತು. ಅದನ್ನ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿದ್ರೆ ಈಗ ನೀವು ಮುಂದುವರಿತಾ ಇದ್ರಿ ಅಂತ ಸರ್. ಅದೇ ಹಂಗೆ ಹೇಳ್ತೀರಿ, ನನಗೂ ಗೊತ್ತಿಲ್ಲ ಅದೇನಾಕಿತ್ತೋ ಗೊತ್ತಿಲ್ಲ ಸರ್. ಸಿದ್ದರಾಮಯ್ಯನವ್ರ ಜೊತೆ ಏನಾದ್ರು ಮಾತನಾಡಿ ಸರ್, ರಾಜೀನಾಮೆ ಕೊಡೋದಕ್ಕೂ ಮುಂಚಿತವಾಗಿ ಭೇಟಿ ಆಗಿದ್ರ ಸರ್? ಭೇಟಿಯಾಗಿ ರಾಜೀನಾಮೆ ಕೇಳಿದ್ರು ಮುಖ್ಯಮಂತ್ರಿ, ರಾಜೀನಾಮೆ ಕೊಡೋಕೆ ಹೊಂಟಿ ಅಂದೆ. ಆಯ್ತು ಕೊಟ್ಟು ಬಾ ಅಂತ ಹೇಳಿದ್ರು.